ಭಾರತದ ಕಿರೀಟ ಎಂದು ಕರೆಯಲ್ಪಡುವ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕ ದಾಳಿಗಳು ಮತ್ತು ಭಯೋತ್ಪಾದಕ ಒಳನುಸುಳುವಿಕೆಯ ಸುದ್ದಿಗಳು ಪ್ರತಿದಿನ ಬರುತ್ತಲೇ ಇರ್ತವೆ. ಇಂತಹ ಪ್ರಯತ್ನಗಳನ್ನು ತಡೆಯಲು ಭಾರತ ಸರ್ಕಾರ ಮತ್ತು ಭಾರತೀಯ ಸೇನೆ ವಿವಿಧ ಪ್ರಯತ್ನಗಳನ್ನು ಮಾಡುತ್ತಿದೆ. ಇದೀಗ ಈ ನಿಟ್ಟಿನಲ್ಲಿ ಭಾರತೀಯ ಸೇನೆ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಈ ಪ್ರದೇಶಗಳ ಮೇಲ್ವಿಚಾರಣೆಗಾಗಿ ಭಾರತೀಯ ಸೇನೆಯು ತನ್ನ ನೌಕಾಪಡೆಗೆ ಹೊಸ ತಂತ್ರಜ್ಞಾನವನ್ನು ಸೇರಿಸಿದೆ. ಜಮ್ಮು ಮತ್ತು ಕಾಶ್ಮೀರದ ದೂರದ ಪ್ರದೇಶಗಳ ಮೇಲೆ ನಿಗಾ ಇಡಲು ಭಾರತೀಯ ಸೇನೆಯು ಬ್ಲ್ಯಾಕ್ ಹಾರ್ನೆಟ್ ಎಂಬ ಮಿನಿ ಡ್ರೋನ್ ಅನ್ನು ಸೇರ್ಪಡೆಗೊಳಿಸಿದೆ. ಈ ಡ್ರೋನ್ ಬಗ್ಗೆ ಹೇಳುವುದಾದರೆ, ಇದು 2 ಕ್ಯಾಮೆರಾಗಳನ್ನು ಹೊಂದಿದ್ದು ಕೇವಲ 6.6 ಇಂಚು ಉದ್ದವಿದೆ. ಇದು 35 ಗ್ರಾಂಗಿಂತಲೂ ಕಡಿಮೆ ತೂಕ ಹೊಂದಿದೆ. ಬ್ಲ್ಯಾಕ್ ಹಾರ್ನೆಟ್ 10 ಡಿಗ್ರಿಯಿಂದ 49 ಡಿಗ್ರಿವರೆಗಿನ ತಾಪಮಾನದಲ್ಲಿ ಕಾರ್ಯನಿರ್ವಹಿಸಬಲ್ಲದು. ಇದರ ಬೆಲೆ 1.6 ಕೋಟಿ ರೂಪಾಯಿ ಎಂದು ಅಂದಾಜಿಸಲಾಗಿದೆ. ಈ ಡ್ರೋನ್ ಗಂಟೆಗೆ 1.42 ಮೈಲು ವೇಗದಲ್ಲಿ ಸುಮಾರು 25 ನಿಮಿಷಗಳ ಕಾಲ ಗಾಳಿಯಲ್ಲಿ ಹಾರಬಲ್ಲದು. ಹಾಗೆಯೇ ಈ ಡ್ರೋನ್ 10,000 ಅಡಿ ಎತ್ತರಕ್ಕೂ ಹಾರಬಲ್ಲದು. ಇದಲ್ಲದೆ ಬಿರುಗಾಳಿಗಳು ಮತ್ತು ಮಳೆ ಕೂಡ ಅದರ ಮೇಲೆ ಪರಿಣಾಮ ಬೀರುವುದಿಲ್ಲ. ಲೈವ್ ಹೈ ಡೆಫಿನಿಷನ್ ವಿಜುವಲ್ ಮತ್ತು ಥರ್ಮಲ್ ವಿಡಿಯೋ ಸ್ಕ್ಯಾನಿಂಗ್ ಸೌಲಭ್ಯವನ್ನು ಹೊಂದಿರುವ ಈ ಡ್ರೋನ್ ರೂಮ್ ಇಂಟರ್ವೆನ್ಷನ್ ಮತ್ತು ಟ್ರ್ಯಾಕಿಂಗ್ನಲ್ಲಿ ಬಹಳ ಸಹಾಯಕವಾಗಿದೆ ಎಂದು ಸಾಬೀತಾಗಿದೆ. ಇದರ ಸಣ್ಣ ಗಾತ್ರದ ಕಾರಣ ಇದು ರಾಡಾರ್ ಮಾತ್ರವಲ್ಲದೆ ಶತ್ರುಗಳ ಕಣ್ತಪ್ಪಿಸಿಯೂ ಕಾರ್ಯನಿರ್ವಹಿಸಬಲ್ಲದು. ಈ ಡ್ರೋನ್ ಒಂದು ಸಣ್ಣ ಹೆಲಿಕಾಪ್ಟರ್ನಂತಿದೆ. ಇದರ ಹಾರಾಟದ ವ್ಯಾಪ್ತಿಯು ಸುಮಾರು 2 ಕಿಲೋಮೀಟರ್. ಈ ಕಬ್ಬಿಣದ ಹಕ್ಕಿ ಯಾವುದೇ ಶಬ್ದ ಮಾಡದೆ ಶತ್ರುಗಳ ಬಗ್ಗೆ ಮಾಹಿತಿಯನ್ನು ಸೈನ್ಯಕ್ಕೆ ತಲುಪಿಸುತ್ತದೆ. ಭಯೋತ್ಪಾದಕರ ಗುಪ್ತ ಅಡಗುತಾಣಗಳನ್ನು ಕಂಡುಹಿಡಿಯಲು ಭಾರತೀಯ ಸೇನೆಯು ಬ್ಲ್ಯಾಕ್ ಹಾರ್ನೆಟ್ ಅನ್ನು ಬಳಸುತ್ತದೆ. ಈ ಡ್ರೋನ್ ಬಿಲ್ಡಿಂಗ್ ಇಂಟರ್ವೆನ್ಷನ್ನಲ್ಲಿಯೂ ಪರಿಣಿತವಾಗಿದ್ದು, ಯಾವುದೇ ಶಬ್ದ ಮಾಡದೆ ಕಟ್ಟಡದಲ್ಲಿ ಅಡಗಿರುವ ಭಯೋತ್ಪಾದಕರ ಸ್ಥಾನವನ್ನು ಸೈನ್ಯಕ್ಕೆ ತಿಳಿಸುತ್ತದೆ. ಇದರ ಸಹಾಯದಿಂದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನು ಹುಡುಕುವುದು ಸೇನೆಗೆ ಸುಲಭವಾಗುತ್ತದೆ. ಈ ಡ್ರೋನ್ ಪಾಕಿಸ್ತಾನ ಮತ್ತು ಚೀನಾದಂತಹ ದೇಶಗಳ ಯೋಜನೆಗಳನ್ನು ಕ್ಷಣ ಮಾತ್ರದಲ್ಲಿ ವಿಫಲಗೊಳಿಸಬಹುದು. ಚಳಿಗಾಲದಲ್ಲಿ ಭಯೋತ್ಪಾದಕರು ಸಾಧ್ಯವಾದಷ್ಟು ಒಳನುಸುಳಲು ಪ್ರಯತ್ನಿಸುತ್ತಾರೆ. ಆದರೆ ಈಗ ಸೈನ್ಯವು ಈ ಭಯೋತ್ಪಾದಕರನ್ನು ಉತ್ತಮ ರೀತಿಯಲ್ಲಿ ಎದುರಿಸಲು ಸಾಧ್ಯವಾಗುತ್ತದೆ. ಇದರೊಂದಿಗೆ ಭಾರತೀಯ ಸೇನೆಯು ತನ್ನ ಪಡೆಯಲ್ಲಿ ಲಘು ಕಾಂಬ್ಯಾಟ್ ವೆಹಿಕಲ್ಗಳು ಮತ್ತು ಪರ್ವತ ಆಫ್ ರೋಡ್ ವಾಹನಗಳನ್ನು ಕೂಡ ಸೇರಿಸಿಕೊಂಡಿದೆ. 4 ಜನರು ಕುಳಿತುಕೊಳ್ಳಬಹುದಾದ ಈ ವಾಹನಗಳು ಹಿಮಭರಿತ ಪ್ರದೇಶಗಳಲ್ಲಿ, ಮರುಭೂಮಿಗಳಲ್ಲಿ, ಒರಟಾದ ರಸ್ತೆಗಳಲ್ಲಿ ಅಥವಾ ಪರ್ವತ ಮಾರ್ಗಗಳಲ್ಲಿ ಸುಲಭವಾಗಿ ಪ್ರಯಾಣಿಸಬಲ್ಲವು. ಇದೆಲ್ಲದರ ಮೂಲಕ ಭಾರತೀಯ ಸೇನೆಯು ಹಿಂದಿಗಿಂತಲೂ ಹೆಚ್ಚು ಬಲಿಷ್ಠವಾಗಿದೆ ಮತ್ತು ಹೆಚ್ಚು ಸನ್ನದ್ಧವಾಗಿದೆ ಎಂಬುದು ಸ್ಪಷ್ಟವಾಗಿದೆ.